ರಾಜ್ಯದಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ. ಖಾನಾಪುರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿಗೆ ನೀರು ಬರ್ತಾ ಇರುವಂತಹ ಪ್ರಮಾಣ ಹೆಚ್ಚಾಗಿದೆ. ವರುಣನ ಆರ್ಭಟ ಬಹಳ ಆಗಿದೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದ ಘಟ್ಟ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕೊಲ್ಲಾಪುರದ ಶಿರೋಳದ ನರಸಿಂಹವಾಡಿ ದತ್ತ ಮಂದಿರ ಜಲಾವೃತ ಆಗಿಬಿಟ್ಟಿದೆ. ಕೃಷ್ಣಾ ಪಂಚಗಂಗಾ ನದಿಗಳ ಸಂಗಮ ಸ್ಥಳದಲ್ಲಿರುವಂತಹ ದೇವಸ್ಥಾನ ಇದು. ಬಹಳ ಫೇಮಸ್ ನರಸಿಂಹವಾಡಿ ದೇವಾಲಯ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹಲಾತ್ರಿ ಹಳ್ಳ. ಖಾನಾಪುರ ತಾಲೂಕಿನ 22 ಕಾಡಂಚಿನ ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಮತ್ತೊಂದು ಕಡೆ ಬೆಳಗಾವಿಯಿಂದ ಗೋವಾಗೆ ಹೋಗುವಂತಹ ಮಾರ್ಗ ಕೂಡ ಬಂದಾಗಿದೆ. ನೋಡ್ತಾ ಇದ್ದೀವಿ, ಒಂದೊಂದು ದೃಶ್ಯ ಕೂಡ ಮಳೆಯ ಅವಾಂತರವನ್ನು ನಮ್ಗೆ ತೋರಿಸ್ತಾ ಇದೆ. ಖಾನಾಪುರದ ಪಶ್ಚಿಮ ಘಟ್ಟ ಕೂಡ ಮಳೆಯಿಂದ ಆವೃತವಾಗಿದೆ. ಗೋವಾ ಮತ್ತು ಬೆಳಗಾವಿ ಸಂಪರ್ಕ ಸಂಪೂರ್ಣವಾಗಿ ಬಂದಾಗಿದೆ. ಹಲಾತ್ರಿ ಹಳ್ಳ ಕೂಡ ತುಂಬಿ ಹರಿತಾ ಇದೆ. ಇನ್ನು ದತ್ತ ಮಂದಿರ ಏನಿದೆ, ನರಸಿಂಹವಾಡಿ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅದರಲ್ಲೇ ಭಕ್ತರು ನೋಡಿ ದರ್ಶನ ಮಾಡೋಕ್ಕೆ ಬಂದಿರುವಂತಹ ದೃಶ್ಯಗಳು. ಈಗ ನಿಷೇಧವನ್ನು ಹೇರಬೇಕು ಅನ್ನುವಂತಹ ಒತ್ತಾಯ ಕೂಡ ಬರ್ತಾ ಇದೆ. ಯಾಕಂದರೆ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾನೇ ಇದೆ. ಅದನ್ನೂ ಕೂಡ ಲೆಕ್ಕಿಸದೆ ಭಕ್ತಾದಿಗಳು ಬಂದು ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದರು. ಇನ್ನೊಂದು 2-3 ದಿನದಲ್ಲಿ ಕಂಪ್ಲೀಟ್ ಆಗಿ ಇಡೀ ದೇವಸ್ಥಾನ ಜಲಾವೃತವಾಗುವಂತಹ ಸಾಧ್ಯತೆಗಳಿದ್ದಾವೆ. ಪಂಚಗಂಗಾ ನದಿ ಏನಿದೆ, ಆ ಒಂದು ಸಂಗಮದಲ್ಲಿ ಬರುವಂತಹ ಒಂದು ದೇವಸ್ಥಾನ, ನದಿಯ ಪಕ್ಕದಲ್ಲೇ ಈ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ. ಕೊಲ್ಲಾಪುರ ಏನಿದೆ, ಮಹಾರಾಷ್ಟ್ರ ಕೊಲ್ಲಾಪುರ ಈ ಭಾಗದಿಂದಲೂ ಕೂಡ ಜಾಸ್ತಿ ಭಕ್ತಾದಿಗಳು ಬಂದೇ ಬರ್ತಾರೆ. ಮತ್ತು ಉತ್ತರ ಕರ್ನಾಟಕ ಭಾಗದಿಂದಲೂ ಕೂಡ ಆ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೋಗ್ತಾ ಇರ್ತಾರೆ. ಸಂಪರ್ಕಗಳು ಕೆಲವು ಕಡೆ ಬಂದಾಗಿದ್ದಾವೆ. ಮತ್ತು ಕಾಡಂಚಿನ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳು ಪ್ರವಾಹದ ಭೀತಿ ಎದುರಿಸ್ತಾ ಇದ್ದಾವೆ. ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಗಮನಿಸ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಅವಾಂತರಗಳು ಹೇಗಿದೆ ಅಂತ ಹೇಳಿ. ಖಾನಾಪುರ ಪಶ್ಚಿಮ ಘಟ್ಟ ಕಾಡಂಚಿನ ಗ್ರಾಮಗಳ ಸ್ಥಿತಿಗತಿಗಳು ಹೇಗಿದೆ ಮತ್ತು ದೇವಸ್ಥಾನ ಜಲಾವೃತ ಆಗಿರುವುದನ್ನು ನೋಡ್ತಾ ಇದ್ದೀವಿ. ಓವರ್ ಆಲ್ ಮಳೆಯಿಂದಾಗಿರುವಂಥ ಸಮಸ್ಯೆಗಳು ಯಾವ್ಯಾವುದು ಅನ್ನೋದು. ಪ್ರಭು, ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಆಗಿರ್ಬೋದು ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ. ಕಳೆದ 12 ದಿನಗಳಿಂದ ಬಿಟ್ಟು ಬಿಡದೆ ಸುರ್ತಿರ್ತಕ್ಕಂಥ ಮಳೆಯಿಂದ ಈಗ ಬೆಳಗಾವಿ ಜಿಲ್ಲೆ ಜನರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಪ್ರಭು ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಈಗ 1,10,000 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇದೆ. ಇದರಿಂದ ಚಿಕ್ಕೋಡಿ ಉಪವಿಭಾಗದಲ್ಲಿ ಬರ್ತಕ್ಕಂಥ 12 ಏನು ಕೆಳಹಂತದ ಸೇತುವೆ ಜಲಾವೃತಗೊಂಡಿರ್ತಕ್ಕಂಥದ್ದು, ಅದು ಕೃಷ್ಣಾ ನದಿ ಆಗಿರ್ಬೋದು, ವೇದಗಂಗಾ ಆಗಿರ್ಬೋದು, ದೂದ್ಗಂಗಾ ನದಿ ಆಗಿರ್ಬೋದು ಮತ್ತು ಏನು ಹಿರಣ್ಯಕೇಶಿ ನದಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಟ್ಟು 12 ಕೆಳಹಂತದ ಸೇತುವೆಗಳು ಇಲ್ಲಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇದೇ ರೀತಿ ಮಳೆ ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿದೆ. ಪ್ರಭು, ಘಟಪ್ರಭಾ ನದಿಯ ಒಳಹರಿವು ಈಗ 30,000 ಕ್ಯೂಸೆಕ್ಸ್ಗಿಂತ ಅಧಿಕ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಜೊತೆಗೆ ಇದೇ ಒಂದು ಕಾರಣಕ್ಕಾಗಿ ಈಗ ಗೋಕಾಕ್ ಮುಡಲ್ಗಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 4 ಕೆಳಹಂತದ ಸೇತುವೆಗಳು ಕೂಡ ಈಗ ಏನು ಸಂಪರ್ಕ ಕಡಿತಗೊಂಡಿದೆ. ಜೊತೆಗೆ ಏನು ಖಾನಾಪುರದಲ್ಲಿ ಆಗ್ತಿರ್ತಕ್ಕಂಥ ಧಾರಾಕಾರ ಮಳೆ ಒಂದಿಷ್ಟು ಅವಾಂತರ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಪ್ರಭು. ಯಾಕಂದ್ರೆ ಖಾನಾಪುರದಲ್ಲಿ ಆಗ್ತಿರ್ತಕ್ಕಂಥ ಧಾರಾಕಾರ ಮಳೆಯಿಂದ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಜೊತೆಗೆ ಏನು ಹಲಾತ್ರಿ ಹಳ್ಳ ಕೂಡ ಉಕ್ಕಿ ಹರಿತಿರ್ತಕ್ಕಂಥದ್ದು. ಮಳೆಯ ಆರ್ಭಟ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕಳೆದ 2 ದಿನಗಳಿಂದ ಈ ಬೆಳಗಾವಿ, ಖಾನಾಪುರ ಮತ್ತು ಕಿತ್ತೂರು ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳು ಸೇರಿದಂತೆ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಇವತ್ತಿನ ಹವಾಮಾನ ಇಲಾಖೆ ಏನು ಒಂದು ಮುನ್ಸೂಚನೆ ಕೊಡ್ತಾರೆ ಅದನ್ನು ಆಧರಿಸಿ ಒಂದು ರಜೆಯನ್ನು ವಿಸ್ತರಿಸಬೇಕಾ ಅಥವಾ ಇವತ್ತಿಗೆ ಅಂತ್ಯಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಸದ್ಯ ಈಗ ಏನು ಮಲಪ್ರಭಾ ನದಿಯ ಒಳಹರಿವು 11,000 ಕ್ಯೂಸೆಕ್ ನೀರು ಇರ್ತಕ್ಕಂಥದ್ದು. ಇದರಿಂದ ಏನು ಬೆಳಗಾವಿಯಿಂದ ಏನು ಪ್ರಮುಖವಾಗಿ ಜಾಂಬೋಟಿ ಮಾರ್ಗವಾಗಿ ಚೋರ್ಲಾ ಮಾರ್ಗವಾಗಿ ಗೋವಾಕ್ಕೆ ಹೋಗುವಂಥ ಗೋವಾ ಹೆದ್ದಾರಿ ಈಗಾಗಲೇ ಬಂದಾಗಿದೆ. ಅಷ್ಟಲ್ಲದೆ ಏನು ಹಲಾತ್ರಿ ಹಳ್ಳ ಕೂಡ ಉಕ್ಕಿ ಹತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ, ಖಾನಾಪುರ ಮತ್ತು ಅನ್ಮೋಡ್ ಮಾರ್ಗವಾಗಿ ಹೋಗುವಂಥ ಏನು ಗೋವಾ ಮಾರ್ಗ ಕೂಡ ಬಂದಾಗಿರ್ತಕ್ಕಂಥದ್ದು. ಏನು ಹಲಾತ್ರಿ ಹಳ್ಳದಿಂದ ಏನು ಆ ಒಂದು ಸೇತುವೆ ಮುಳುಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕಾಡಂಚಿನಲ್ಲಿರ್ತಕ್ಕಂಥ 22 ಗ್ರಾಮಗಳ ಜನರಿಗೆ ಸಂಪರ್ಕ ಕಡಿತಗೊಂಡಿದೆ. ಅದರಲ್ಲೂ ಕೂಡ ಏನು ದಟ್ಟ ಅಭಯಾರಣ್ಯದಲ್ಲಿರ್ತಕ್ಕಂಥ ಏನು ಕಾಡಂಚಿನ ಗ್ರಾಮಗಳಿದ್ದಾವೆ, ಅಲ್ಲಿ 12 ಗ್ರಾಮಗಳೀಗ ಸಂಪರ್ಕ ಕಡಿತಗೊಂಡಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಪ್ರಭು. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ಆಗ್ತಿರ್ತಕ್ಕಂಥ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಬೆಳಗಾವಿ ನಗರದ ಹೊರವಲಯದಲ್ಲಿ ಕೂಡ ರೈತರು ಬೆಳೆದಂಥ ಬೆಳೆಗಳು ಕೂಡ ಹಾನಿಯಾಗಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.